ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಓಂ ಓಂ ಓಂಕಾರ ರೂಪಂ ದ್ರಹಮಪಿ ಚ ಪರಂ ಯತ್ಸ್ವರೂಪಂ ಸ್ವರೂಪಂ ತ್ರೈಗುಣ್ಯಾತೀತ ನೀಲಂ ಕಲಯತಿ ಮನಸಃ ತೇಜಸಿಂಧೂರಮೂರ್ತಿಂ ಯೋಗೇಂದ್ರೈರ್ ಬ್ರಹ್ಮರಂದ್ರೈಃ ಸಕಲಗುಣಮಯೋ ಶ್ರೀಹರೇಂದ್ರೇಣ ಸಂಗಂ ಗಂ 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 ಗಂಗಣೇಶಂ ಗಜಮುಖಮುವಿತೋ ವ್ಯಾಪಕಂ ಚಿಂತಯಂತಿ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಶ್ರೀ ಸಂಕಷ್ಟಹರ ಶ್ರೀ ಮಹಾಗಣಪತಯೇ ನಮಃ. ಆತ್ಮೀಯರೇ, ಇಂದು 5ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ ಭಾನುವಾರ. ಇಂದಿನ ದಿವಸದ ವಿಶೇಷತೆಯಲ್ಲಿ ಸಂಕಷ್ಟಹರ ಚತುರ್ಥಿ ಇದೆ. ರಾತ್ರಿ 9:25 ಚಂದ್ರೋದಯವಾಗ್ತದೆ. ಚಂದ್ರೋದಯ ಆದ ನಂತರದಲ್ಲಿ ಭೋಜನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ವೃತಾಚರಣೆಯಲ್ಲಿರುವವರು. ಹೀಗಿರುವಾಗ ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ, ಭಚಕ್ರದಲ್ಲಿಯ ಗ್ರಹಗಳ ಸ್ಥಿತಿಗತಿಗಳೇನು, ಮೇಷಾದಿ 12 ರಾಶಿಗಳ ಫಲ ಹೇಗೆ, ಇವುಗಳನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ದೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ತೃತೀಯ ತಿಥಿಯಾಗಿರತಕ್ಕಂಥದ್ದು. ವಾರ ಭಾನುವಾರ. ಈ ದಿವಸದ ನಕ್ಷತ್ರ ವಿಶಾಖ ನಕ್ಷತ್ರ ಇದೆ. ಈ ದಿವಸದ ಯೋಗ ವಜ್ರನಾಮ ಯೋಗ ಇದೆ, ಭದ್ರಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿವಸದ ವಿಶೇಷತೆಯಲ್ಲಿ ಈಗಾಗಲೇ ಹೇಳಿದೆ ನಾನು, ಸಂಕಷ್ಟಹರ ಚತುರ್ಥಿ, ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂತಹ ಒಂದು ಸುದಿನ, ಗಣಪತಿಗೆ ಮೀಸಲಾಗಿರತಕ್ಕಂತಹ ದಿವಸ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಗ್ರಹಸ್ಥಿತಿ ಹೇಗಿದೆ ಅಂತ ನೋಡುವಾಗ, ಮೇಷರಾಶಿಯಲ್ಲಿ ಶುಕ್ರನಿದ್ದಾನೆ, ವೃಷಭ ಶೂನ್ಯ, ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಇಲ್ಲ, ಸಿಂಹ ರಾಶಿಯಲ್ಲಿ ಕೇತು ಮತ್ತು ಮಾಂದಿಯರ ಯುತಿ, ಕನ್ಯಾ ಶೂನ್ಯ, ತುಲಾ ರಾಶಿಯಲ್ಲಿ ಚಂದ್ರನಿದ್ದಾನೆ ವಿಶಾಖ ನಕ್ಷತ್ರದಲ್ಲಿ, ವೃಶ್ಚಿಕ ಧನು ಮಕರ ಈ 3 ರಾಶಿಗಳು ಶೂನ್ಯ ರಾಶಿಯಾಗಿದೆ, ಕುಂಭ ರಾಶಿಯಲ್ಲಿ ರಾಹು ಇದ್ದಾನೆ, ಬುಧನಿದ್ದಾನೆ, ಮೀನ ರಾಶಿಯಲ್ಲಿ ರವಿ ಶನಿ ಮತ್ತು ಕುಜರ ಯುತಿ ಇದೆ. ಇದು ಇವತ್ತಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಗಳು ಯಾವ ರೀತಿಯಲ್ಲಿದೆ, ಪರಿಹಾರ ಏನು? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ, ಧನಾಧಿಪತಿಯಾಗಿರತಕ್ಕಂತಹ ಶುಕ್ರ ನಿಮ್ಮ ರಾಶಿಯಲ್ಲಿ ಧನಧಾನ್ಯ ಸಮೃದ್ಧಿ, ವಸ್ತ್ರ ಲಾಭ, ವ್ಯಾಪಾರಸ್ಥರಿಗೆ ಜಯ, ಕೌಟುಂಬಿಕವಾಗಿ ನೆಮ್ಮದಿ, ಕುಟುಂಬದಲ್ಲಿ ಕೆಲವರಿಗೆ ಕಲಹ, ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ಪಡೆಯುವಂತಹ ಯೋಗ ಇರತಕ್ಕಂತಹದ್ದು ವಸ್ತ್ರ ವ್ಯಾಪಾರಿಗಳಿಗೆ. ಇನ್ನು ವಜ್ರ ವೈಡೂರ್ಯಾದಿಗಳ ವ್ಯಾಪಾರಸ್ಥರಿಗೆ ಅಷ್ಟಕ್ಕಷ್ಟೇ, ಅಷ್ಟೇನು ಲಾಭವಿಲ್ಲದ ದಿವಸ, ಮನಸ್ಸಿಗೆ ಅಶಾಂತಿ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಸುಬ್ರಹ್ಮಣ್ಯ ದೇವರಿಗೆ ಅರ್ಚನೆ, ಪೂಜೆ, 9ರ ಸಂಖ್ಯೆಯ ಬಳಕೆ, ಕೆಂಪು ವಸ್ತ್ರ, ಪೂರ್ವ ದಿಕ್ಕು, ಇವೆಲ್ಲ ಮೇಷರಾಶಿಯವರಿಗೆ ಶುಭ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ, ಧನ ಸಮೃದ್ಧಿ, ಶಾರೀರಿಕವಾಗಿ ರೋಗ ಪ್ರಾಪ್ತಿ, ವ್ಯವಹಾರದಲ್ಲಿ ಕೆಲವರಿಗೆ ಸೋಲು, ವ್ಯಾಜ್ಯದಲ್ಲಿ ಅಪಜಯ ಉಂಟಾಗುವಂತಹ ಲಕ್ಷಣ, ಆರಕ್ಷಕರಿಂದ ತೊಂದರೆ, ವಕೀಲಿ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ಲಾಭ, ವ್ಯವಹಾರದಲ್ಲಿ ಅಭಿವೃದ್ಧಿಯಾಗುವಂತಹ ಮುನ್ಸೂಚನೆ, ಇವೆಲ್ಲ ಇರತಕ್ಕಂತಹದ್ದು ವೃಷಭ ರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು, ನಿಮ್ಮ ರಾಶಿಯಿಂದ 4ನೇ ಭಾವದಲ್ಲಿ ಮಾಂದಿ ಇದ್ದದ್ರಿಂದ ಮಾಂದಿ ಶಾಂತಿ, ಅಥವಾ ಭಗವದ್ಗೀತಾ ಪುಸ್ತಕ ದಾನ, ಅಥವಾ 8 ವರ್ಷದ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಗೌರವ ಇತ್ಯಾದಿಗಳನ್ನು ಕೊಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣದ ವಸ್ತ್ರಗಳು, ಪೂರ್ವ ದಿಕ್ಕು, ಅನ್ನಪೂರ್ಣೇಶ್ವರಿ ದೇವಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಸಪ್ತಮಾಧಿಪತಿ, ವ್ಯವಹಾರಗಳು ಸರಳ, ಕರ್ಮಾಧಿಪತಿ ನಿಮ್ಮ ರಾಶಿಯಲ್ಲಿ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ, ಕೌಟುಂಬಿಕವಾಗಿ ನೆಮ್ಮದಿ, ತಂದೆ ಮಕ್ಕಳ ಜಗಳದಲ್ಲಿ ಇವತ್ತಿನ ದಿವಸ ವಿರಸ ನಿವಾರಣೆ, ತಾಯಿಗೆ ಅನಾರೋಗ್ಯ, ವೈದ್ಯರ ಸಲಹೆ, ಜೊತೆಯಲ್ಲಿ ಮನೆಯಲ್ಲಿ ಔಷಧೋಪಚಾರಗಳು, ಇವೆಲ್ಲ ಇರತಕ್ಕಂತಹದ್ದಿದೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಮಹಾವಿಷ್ಣುವಿನ ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಅಥವಾ ನಾರಾಯಣ ಹೃದಯ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣದ ವಸ್ತ್ರಗಳು, ವಿಷ್ಣು ದೇವರ ಪ್ರಾರ್ಥನೆ, ಪೂರ್ವ ದಿಕ್ಕು, ಇವೆಲ್ಲ ನಿಮಗೆ ಕ್ಷೇಮಕರ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಚಂದ್ರನು ಸುಖ ಸ್ಥಾನದಲ್ಲಿದ್ದರಿಂದ ಸುಖ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ, ಆರೋಗ್ಯದ ವೈಪರೀತ್ಯದಿಂದ ವೈದ್ಯರ ಸಲಹೆ ಪಡೆಯಬೇಕಾದಂತಹ ಸಂದರ್ಭ. ನಿಮ್ಮ ರಾಶಿಗೆ 9ನೇ ಮನೆಯಲ್ಲಿ ಶನಿ ಮಹಾತ್ಮನು ಇರುವುದರಿಂದ ತಂದೆಯ ವಿಚಾರದಲ್ಲಿ ಸ್ವಲ್ಪ ಕಾಳಜಿ, ಪಿತ್ರಾರ್ಜಿತವಂತಹ ಆಸ್ತಿ ಪಾಸ್ತಿಗಳಲ್ಲಿ ಲಾಭ ಉಂಟಾಗುವಂತಹ ಲಕ್ಷಣಗಳು, ಕೆಲವರಿಗೆ ವ್ಯಾಪಾರದಲ್ಲಿ ವೈರಾಗ್ಯ ಉಂಟಾಗುವಂತಹ ಲಕ್ಷಣ, ಇದ್ದಕ್ಕಿದ್ದಾಗೆ ವ್ಯಾಪಾರವನ್ನು ಬದಲಾವಣೆ ಮಾಡ್ತೀರಿ, ಅದರಿಂದ ಮೋಸ ಹೋಗುವಂತಹ ಸಂದರ್ಭ, ಕೆಲವರಿಗೆ ನೀರಿನ ವ್ಯಾಪಾರಸ್ಥರಿಗೆ ಅಥವಾ ಹೋಟೆಲ್ ದಂಧೆ ಮಾಡತಕ್ಕಂಥವರಿಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗ
ಉಂಟಾಗುವಂತಹ ಲಕ್ಷಣಗಳು, ಕೃಷಿ ವಲಯದಲ್ಲಿ ಸಾಕಷ್ಟು ಬದಲಾವಣೆ, ಇದೆಲ್ಲ ಇರತಕ್ಕಂತಹದ್ದು ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರು ದೋಷ ನಿವಾರಣೆಗಾಗಿ ಮಾಂದಿ ಶಾಂತಿಯನ್ನ ಮಾಡಿಕೊಳ್ಳಿ. ಧನಮಾಂದಿ ದೋಷ ಇದೆ ನಿಮಗೆ, ಮಾಂದಿ ಶಾಂತಿಯನ್ನ ಮಾಡಿಕೊಳ್ಳುವುದರಿಂದ ಅನುಕೂಲ. ಜೊತೆಯಲ್ಲಿ ಗುರುವಿನ ಅನುಗ್ರಹ ಇಲ್ಲದ ಕಾರಣ ರಾಯರ ಮಂದಿರಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಉತ್ತರಾಭಿಮುಖವಾಗಿರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ಕ್ಷೇಮ ವೃದ್ಧಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಸೂರ್ಯನು ಅಷ್ಟಮದಲ್ಲಿ 8ನೇ ಮನೆಯಲ್ಲಿದ್ದಾನೆ. ಅಷ್ಟಮ ಶನಿ ನಡೀತಾ ಇದೆ, ಅಪವಾದಗಳು ಬರ್ತದೆ. ಜೊತೆಯಲ್ಲಿ ಉದ್ಯೋಗ ನಾಶ, ಕೆಲವರಿಗೆ ಉದ್ಯೋಗ ಕೈಯಲ್ಲಿದ್ದರೂ ಮಾಡಲಿಕ್ಕೆ ಮನಸ್ಸಿಲ್ಲದೆ ಆಲಸ್ಯಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಉದ್ದಿಮೆದಾರರಿಗೆಲ್ಲರಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಲಾಭದಲ್ಲಿ ಗುರು ಇದ್ದಾನೆ, ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ. ಈ ಮರಗೆಲಸ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಅಭಿವೃದ್ಧಿಯ ಲಕ್ಷಣಗಳು. ಹಾರ್ಡ್ವೇರ್ ಅನ್ನು ಬಳಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ನೆಮ್ಮದಿ. ಮನೆ ಕಟ್ಟುವವರಿಗೆ, ಕನ್ಸ್ಟ್ರಕ್ಷನ್ ವ್ಯವಹಾರ, ಅವರಿಗೆಲ್ಲರಿಗೂ ಸಹಿತವಾಗಿ ಅಭಿವೃದ್ಧಿ ಇರತಕ್ಕಂತಹದ್ದು ಈ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ದೋಷ ನಿವಾರಣೆಗಾಗಿ ಸೂರ್ಯದೇವನ ಪ್ರಾರ್ಥನೆ, ಶಿವನಿಗೆ ಗೋಧಿಯಿಂದ ಅಭಿಷೇಕ, ಜೊತೆಯಲ್ಲಿ 1 ನಿಮ್ಮ ಸಂಖ್ಯೆ ಬಳಕೆ, ಕೆಂಪು ಬಣ್ಣದ ವಸ್ತ್ರಗಳು ಅಥವಾ ಕೆಂಪು ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದಾನೆ. ದಾಂಪತ್ಯ ಜೀವನದಲ್ಲಿ ಅಸುಖ, ಗಂಡ ಹೆಂಡತಿಯಲ್ಲಿ ಜಗಳ, ಕುಟುಂಬದಲ್ಲಿ ಮನಸ್ತಾಪ, ಬಂಧುಗಳ ಹಿತ ಇಲ್ಲ. ಒಟ್ಟಾರೆ ಸಾಕಷ್ಟು ತೊಂದರೆಯನ್ನು ಎದುರಿಸಬೇಕಾಗ್ತದೆ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರಿಗೆ ದ್ವಿತೀಯದಲ್ಲಿ ಚಂದ್ರ ಇರುವುದರಿಂದ ಕೌಟುಂಬಿಕವಾಗಿ ಹೆಣ್ಣು ಮಕ್ಕಳಿಂದ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ, ಹೆಣ್ಣು ಉದ್ಯೋಗದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಲಾಭ ಇತ್ಯಾದಿಗಳು ಲಭಿಸುವಂತಹ ಸಾಧ್ಯತೆ ಇದೆ ಕನ್ಯಾ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಇತ್ಯಾದಿಗಳನ್ನ ಮಾಡುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ. ಅಭಿವೃದ್ಧಿಗೋಸ್ಕರವಾಗಿ ವಿಷ್ಣು ಮಂದಿರಕ್ಕೆ ಹೋಗಿ ಬನ್ನಿ, ಅದರಿಂದ ನಿಮಗೆ ಕ್ಷೇಮ ಉಂಟಾಗುವಂತಹದ್ದಿದೆ. ಜೊತೆಯಲ್ಲಿ 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಇದೆ. ಪಚ್ಚೆ ಹಸಿರು ಬಣ್ಣ, ಗಿಳಿ ಹಸಿರು ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಉಂಟಾಗ್ತದೆ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರಿಗೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಕರ್ಮಾಧಿಪತಿ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ, ಆಲಸಿಗಳಿಗೆ ಜಾಗೃತಿ ಮೂಡಿಸುವಂತಹ ಲಕ್ಷಣಗಳು. ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದದ್ರಿಂದ ವ್ಯವಹಾರದಲ್ಲಿ ಅಭಿವೃದ್ಧಿ, ದಿನಸಿ ವ್ಯಾಪಾರಸ್ಥರಿಗೆ ಸಾಕಷ್ಟು ಅನುಕೂಲತೆಗಳು, ಅಂಗಡಿಯೇ ಇಟ್ಟು ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆಲ್ಲ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು, ಮಂಗಲ ಕಾರ್ಯಾದಿಗಳನ್ನ ಅಥವಾ ಮಂಗಲ ಜೋಡಿ ಇತ್ಯಾದಿಗಳನ್ನ ತೆಗೆದುಕೊಳ್ಳುವವರಿಗೆ ಅಭಿವೃದ್ಧಿ, ಮಾಡುವವರಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣ. ಜೊತೆಯಲ್ಲಿ ಜ್ಯುವೆಲರಿ ಇತ್ಯಾದಿ ವ್ಯಾಪಾರಸ್ಥರಿಗೂ ಸಹಿತವಾಗಿ ಸಾಕಷ್ಟು ಸಮೃದ್ಧಿಯಾಗುವಂತಹ ಲಕ್ಷಣ ಇದೆ ತುಲಾರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಬಾಧೆಯಲ್ಲಿರ್ತಕ್ಕಂತಹ ಕೇತು ಮತ್ತು ಮಾಂದಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಒಂದು ಸುದರ್ಶನ ಜಪ, ಸುದರ್ಶನ ಹೋಮ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ ತುಲಾರಾಶಿಯವರಿಗೆ. ತುಲಾರಾಶಿಯವರು 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಅಮ್ಮನವರ ದರ್ಶನದಿಂದ, ಅಮ್ಮನವರ ಪ್ರಾರ್ಥನೆಯಿಂದ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ ತುಲಾರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ. ಶನಿ ಮಹಾತ್ಮನಿಂದ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರಿಗೆ ಪಂಚಮ ಶನಿ ಕಾಟ ಇದ್ದದ್ದೇ, ಇಲ್ಲ ಅಂತಲ್ಲ. ಆದ್ರೆ ನಿಮಗೆ ಅಷ್ಟಮದಲ್ಲಿ ಗುರು ಇದ್ದದ್ದರಿಂದ ನಿಧಾನವಾಗಿ ಕೆಲಸ ಕಾರ್ಯಗಳಾಗುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ. ಉದ್ಯೋಗಸ್ಥರಿಗೆ ಸ್ವಲ್ಪ ಆತಂಕ ಇರತಕ್ಕಂತಹದ್ದು ಉದ್ಯೋಗದ ವಿಚಾರದಲ್ಲಿ. ಜಗಳ, ದೊಂಬಿ, ಗಲಾಟೆ ಇತ್ಯಾದಿಗಳಾಗುವಂತಹ ಸಾಧ್ಯತೆಗಳು. ಉದ್ಯೋಗವೇ ಬೇಡ ಅಂತ ಮನಸ್ಸಿಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ವೃಶ್ಚಿಕ ರಾಶಿಯವರು ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, ಗಣಪತಿ ದೇವರ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದರಿಂದ, ಅಯ್ಯಪ್ಪ ದೇವರ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣಗಳು. ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರು. 9 ನಿಮ್ಮ ಸಂಖ್ಯೆ ಬಳಕೆ, ಕೆಂಪು ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು ನಿಮಗೆ ಯಥಾ ಯೋಗ್ಯ ಇವತ್ತಿನ ದಿವಸ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ. ಎಲ್ಲ ಕೆಲಸ ಕಾರ್ಯಗಳು ಚಿಟಿಕೆ ಹೊಡೆದಾಗ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ಗುರುವಿನ ಅನುಕೂಲತೆಯಿಂದ ಸಾಕಷ್ಟು ನೆಮ್ಮದಿ ಉಂಟಾಗ್ತದೆ. ವಾಹನ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ರಿಂದ ವಾಹನಾಪಘಾತ, ವಾಹನದಲ್ಲಿ ತೊಂದರೆ, ದೂರ ಪ್ರಯಾಣದಿಂದ ಹಿಂಸೆ, ಪ್ರಯಾಸ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು ಧನುರಾಶಿಯವರಿಗೆ. ಧನುರಾಶಿಯವರಿಗೆ ಧನಾಧಿಪತಿ ಚತುರ್ಥದಲ್ಲಿದ್ದರಿಂದ ಹಣಕಾಸಿನ ಸಂಸ್ಥೆಯಲ್ಲಿ ಅಪವಾದ, ಅವಮಾನಗಳು ಉಂಟಾಗುವಂತಹ ಸಾಧ್ಯತೆಗಳು. ಸ್ವಲ್ಪ ಜಾಗ್ರತೆ ಇರಬೇಕು ಧನುರಾಶಿಯವರು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ, ಶನೇಶ್ವರ ವ್ರತ ಅಥವಾ ಸಂಕಷ್ಟಹಾರ ಚತುರ್ಥಿಯ ಇಂದಿನ ದಿವಸ ವ್ರತಾಚರಣೆಯನ್ನ ಮಾಡಿಕೊಳ್ಳುವುದರಿಂದ, ಗಣಪತಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಎಲ್ಲ ಅಡೆತಡೆಗಳಿಂದ ದೂರವಾಗಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಧನುರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು
ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿಯಂತಹ ಚಂದ್ರನು ಕರ್ಮ ರಾಶಿಯಲ್ಲಿದ್ದರಿಂದ ವ್ಯವಹಾರದಲ್ಲಿ ಅನುಕೂಲತೆಗಳು, ಆರೋಗ್ಯ ಭಾಗ್ಯ ಲಭಿಸುವಂತಹ ಸಾಧ್ಯತೆ, ಜೊತೆಯಲ್ಲಿ ಧನಸ್ಥಾನದಲ್ಲಿ ರಾಹು ಮತ್ತು ಬುಧರ ಯುತಿ ಇದ್ದದ್ದರಿಂದ ಲಿಪಿಕಾರರಿಗೆ ಅನುಕೂಲ, ಪ್ರಿಂಟಿಂಗ್ ಪ್ರೆಸ್ ಇತ್ಯಾದಿಗಳನ್ನ ಇಟ್ಟುಕೊಂಡವರಿಗೆ ಅನುಕೂಲ, ಪತ್ರಿಕೋದ್ಯಮಿಗಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ಕಾಲ ಲಕ್ಷಣದಲ್ಲಿ. ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಮಾಂದ್ಯ ಇದ್ದದ್ದರಿಂದ ಮಕ್ಕಳಿಗೆ ಮಾಂದ್ಯ ದೋಷ, ಮಕ್ಕಳಿಂದ ನಿಮಗೆ ತೊಂದರೆ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ಮಕರ ರಾಶಿಯವರು ಗುರುವಿನ ಬಲ ಇಲ್ಲದ ಕಾರಣ ಗುರುವನ್ನ ಆಶ್ರಯಿಸುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ. ಗೋವುಗಳಿಗೆ ಗ್ರಾಸವನ್ನು ನೀಡುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುವಂತಹ ಲಕ್ಷಣಗಳು ಇವತ್ತಿನ ಕಾಲ ಲಕ್ಷಣದಲ್ಲಿ ಮಕರ ರಾಶಿಯವರಿಗೆ. ದೋಷ ನಿವಾರಣೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಶನೇಶ್ವರನ ಅನುಗ್ರಹದಿಂದ ಕ್ಷೇಮ ಉಂಟಾಗ್ತದೆ. 8 ನಿಮ್ಮ ಸಂಖ್ಯೆ ಬಳಕೆ. ಕಪ್ಪು, ಬಿಳಿ, ಹಸಿರು ಇತ್ಯಾದಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಅಭಿವೃದ್ಧಿ ಆಗುವಂತಹ ಲಕ್ಷಣ ಇದೆ ಮಕರ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮನು ಧನಸ್ಥಾನದಲ್ಲಿದ್ದಾನೆ. ಧನ ಸಮೃದ್ಧಿ ಆಗುವಂತಹ ಯೋಗ ಲಕ್ಷಣಗಳು. ಆರೋಗ್ಯದಲ್ಲಿ ವೃದ್ಧಿ ಆಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದದ್ರಿಂದ ಮನೋಕಾರಕನಂತಹ ಚಂದ್ರ, ಆದ್ದರಿಂದ ಭಾಗ್ಯ ರಾಶಿಯಲ್ಲಿ ಚಂದ್ರ ಇದ್ದದ್ರಿಂದ ಭಾಗ್ಯ ವೃದ್ಧಿ ಆಗುವಂತಹ ಲಕ್ಷಣ. ಸ್ತ್ರೀಯರಿಂದ ಭಾಗ್ಯ ವೃದ್ಧಿ ಆಗುವಂತಹ ಲಕ್ಷಣ ಇದೆ. ಸ್ತ್ರೀಯರಿಗೆ ಶೃಂಗಾರ ಸಾಮಗ್ರಿಗಳಿಂದ ಅನುಕೂಲ ಉಂಟಾಗುವಂತಹ ಲಕ್ಷಣ ಇದೆ. ಸ್ತ್ರೀಯರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಾಗಿದ್ದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಪಡಿಸುವುದಕ್ಕೆ ಒಳ್ಳೆಯ ಅವಕಾಶ ಇದೆ. ಈ ಸಂದರ್ಭದಲ್ಲಿ ಕುಂಭರಾಶಿಯವರು ದೋಷ ನಿವಾರಣೆಗೆ ಸಂಕಷ್ಟಹರ ಮಹಾಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ, ಶನೇಶ್ವರನ ಅನುಗ್ರಹವನ್ನು ಪಡೆಯುವುದರಿಂದ ಆರೋಗ್ಯ ವೃದ್ಧಿ ಆಗುವಂತಹ ಲಕ್ಷಣ. 8 ಮತ್ತು 4 ನಿಮಗೆ ಅನುಕೂಲಕರವಾದಂತಹ ಸಂಖ್ಯೆ. ಕಪ್ಪು, ಬಿಳಿ, ಹಸಿರು, ಹಳದಿ ಇವೆಲ್ಲ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ಬಣ್ಣಗಳು. ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕಿನಲ್ಲಿ ವ್ಯವಹಾರ. ಇದೆಲ್ಲ ಇರತಕ್ಕಂತಹದ್ದು ಕುಂಭರಾಶಿಯವರಿಗೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ. ಶತ್ರುವಂತಹ ರವಿಯ ಒಟ್ಟಿಗಿದ್ದಾನೆ. ಶತ್ರುಗಳ ಕಾಟ, ಮನೆಯಲ್ಲಿ ಶತ್ರುಗಳು, ಹೊರಗಡೆಯಲ್ಲಿ ಶತ್ರುಗಳು, ಜೀವನಕ್ಕೆ ಶತ್ರುಗಳ ಕಾಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶತ್ರುಗಳಿಂದ ನಾನಾ ರೀತಿಯಂತಹ ಹಿಂಸೆಯನ್ನು ಅನುಭವಿಸಬೇಕಂತಹ ಸಂದರ್ಭ ಬರ್ತದೆ. ಕೆಲವರಿಗೆ ಮನೆ ಖರೀದಿ ಮಾಡಬೇಕು ಹೇಳುವಂತಹ ಭಾವನೆ, ಕೆಲವರಿಗೆ ಮನೆ ಕಟ್ಟಬೇಕು ಹೇಳುವಂತಹ ಭಾವನೆ, ಕೆಲವರಂತೂ ಭೂಮಿ ಖರೀದಿ ಮಾಡಿದರೆ ಸಾಕು ಈ ವರ್ಷದಲ್ಲಿ ಹೇಳುವಂತಹ ಭಾವನೆ. ಒಟ್ಟಾರೆ 4ರ ಗುರು ನಿಮಗೆ ಅನುಕೂಲವನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣಗಳು. ನೋಡಿ, ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನು ಇದ್ದದ್ದರಿಂದ ಶಾರೀರಿಕವಾಗಿ ಕ್ಷಯಿಸಿ ಹೋಗ್ತೀರಿ. ಪರಿಹಾರಕ್ಕೆ ಶನಿ ಮಹಾತ್ಮನ ಪೂಜೆ, ಅಡೆತಡೆ ನಿವಾರಣೆಗಾಗಿ ನೀವು ಆಂಜನೇಯನ ಪೂಜೆ ಪುನಸ್ಕಾರಗಳು ಅಥವಾ ಮಹಾಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣಗಳು. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಉತ್ತರ ದಿಕ್ಕು ಅಥವಾ ಈಶಾನ್ಯ ಮೂಲೆ ನಿಮಗೆ ಕ್ಷೇಮವನ್ನು ತರುತ್ತದೆ. ಮಾಡಿಕೊಳ್ಳಿ ಮೀನರಾಶಿಯವರು. ಇಂದಿನ ದಿವಸ ಸಂಕಷ್ಟಹರ ಚತುರ್ಥಿ. ಈ ಸಂಕಷ್ಟಹರ ಚತುರ್ಥಿಯ ಸಂದರ್ಭದಲ್ಲಿ 12 ರಾಶಿಯವರು ಶ್ರೀ ಮಹಾಗಣಪತಿಯ ಅನುಷ್ಠಾನವನ್ನ ಮಾಡಿಕೊಳ್ಳುವುದರಿಂದ, ಗಣಪತಿಯ ಉಪನಿಷತ್ ಪಾರಾಯಣವನ್ನ ಮಾಡಿಕೊಳ್ಳುವುದರಿಂದ, ಗಣಪತಿಯ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮೆಲ್ಲ ಸಂಕಷ್ಟಗಳು ಪರಿಹಾರವಾಗಿ ಸುಖ, ಶಾಂತಿ, ನೆಮ್ಮದಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಮಾಡಿಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಶುಭವಾಗುತ್ತೆ. ವೀಕ್ಷಕರೇ, ಇಂದು ಸಂಕಷ್ಟಹರ ಚತುರ್ಥಿ. ಸಂಕಷ್ಟಹರ ಚತುರ್ಥಿಯನ್ನು ಸಾಕಷ್ಟು ಜನ ಮಾಡ್ತೀರಿ. ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗಿ ಸಾಯಂಕಾಲದ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಿಸಿಕೊಂಡು ಬರ್ತೀರಿ. ಸಂಕಷ್ಟಗಳು ಮನುಷ್ಯನ ಜೀವನಕ್ಕೆ ಪ್ರತಿ ತಿಂಗಳಲ್ಲೂ ಇದ್ದೇ ಇರ್ತದೆ. ಆ ತಿಂಗಳಿನ ಸಂಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಂಕಷ್ಟಹರ ಚತುರ್ಥಿಯನ್ನ ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಇಂದಿನ ದಿವಸ ಗಣೇಶನಿಗೆ ಮೀಸಲಾಗಿರ್ತಕ್ಕಂತಹ ದಿವಸ. ಆದ್ದರಿಂದ ಗಣಪತಿ ಉಪಾಸನೆಯನ್ನ ಸಾಧ್ಯವಾದಷ್ಟು ಮಾಡ್ಕೊಳ್ಬೇಕು. ಗಣಪತಿ ಉಪನಿಷತ್ ಪಾರಾಯಣ ಮಾಡ್ಕೊಳ್ಬಹುದು, ಗಣಪತಿಯ ಪಂಚರತ್ನ ಸ್ತೋತ್ರವನ್ನು ಪಠನ ಮಾಡಬಹುದು, ಅಥವಾ ಗಣಪತಿಗೆ ಅತ್ಯಂತ ಪ್ರಿಯದಾಯಕವಾಗಿರ್ತಕ್ಕಂತಹ ಗರಿಕೆಯನ್ನ ಅರ್ಪಣೆ ಮಾಡಬಹುದು, ಅಥವಾ ಗಣಪತಿಗೆ ಮೋದಕ ನೈವೇದ್ಯವನ್ನು ಮಾಡಬಹುದು, ಅಥವಾ ಗಣಪತಿಗೆ ನೆನೆ ಹಾಕಿದ ಕಡಲೆಕಾಳನ್ನು ನೈವೇದ್ಯ ಮಾಡಬಹುದು, ಅಥವಾ ಗಣಪತಿಯ ಪ್ರೀತಿಗಾಗಿ ಚಂದನಾಭಿಷೇಕವನ್ನು ಮಾಡಬಹುದು, ಅಥವಾ ಗಣಪತಿಗಾಗಿ ಚಷ್ಕುಲಿ ನೈವೇದ್ಯ, ಉಂಡೇರಕ ನೈವೇದ್ಯ, ಮೋದಕ ನೈವೇದ್ಯ ಇತ್ಯಾದಿಗಳನ್ನ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇರತಕ್ಕಂತಹದ್ದು. ನಿಮಗೆ ಯಾವುದು ಸಾಧ್ಯವೋ, ಎಷ್ಟು ಸಾಧ್ಯವೋ ಅಷ್ಟನ್ನ ಮಾಡಿಕೊಳ್ಳಿ. ಒಟ್ಟಾರೆ ಗಣಪತಿಯ ಅನುಗ್ರಹವನ್ನು ಪಡೆದರಾಯ್ತು. ಗಣಪತಿಯ ಅನುಗ್ರಹದಿಂದ ಇವತ್ತಿನ ಸಂಕಷ್ಟಗಳು ನಿವಾರಣೆ ಆಗ್ತದೆ. ಸಾಯಂಕಾಲದಲ್ಲಿ 9:25 ಒಳ್ಳೆಯ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಚಂದ್ರೋದಯವಾಗ್ತದೆ. ಉದಯ ಚಂದ್ರನ ದರ್ಶನ ಮಾಡಿಕೊಂಡು ಆ ನಂತರದಲ್ಲಿ ನೀವು ಭೋಜನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ 1 ತಿಂಗಳದವರೆಗಿನ ನಿಮ್ಮ ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ವಿಕಟಹರ ಸಂಕಷ್ಟಹರ ಗಣಪತಿ. ಇವತ್ತಿನ ಸಂಕಷ್ಟಹರ ಚತುರ್ಥಿಗೆ ಹೆಸರು ವಿಕಟ ಸಂಕಷ್ಟಿ. ವಿಕಟ ಹೇಳುವಂತಹದ್ದು ಮಹಾಗಣಪತಿಯ ಒಂದು ಹೆಸರು. ಆದ್ದರಿಂದ ಗಣಪತಿಗೆ ಇವತ್ತಿನ ದಿವಸ ವಿಕಟ ನಾಮಕನಂತಹ ಗಣಪತಿಗೆ ನಿಮ್ಮ ಸಂಕಷ್ಟಹರ ಚತುರ್ಥಿಯನ್ನ ಮೀಸಲಾಗಿಡಿ. ಗಣಪತಿಯ ಅನುಗ್ರಹವಾಗ್ತದೆ, ಶುಭವಾಗುತ್ತೆ, ಒಳ್ಳೆಯದಾಗ ಶುಭವಸ್ತು. ಆತ್ಮೀಯರೇ, ಮನುಷ್ಯನ ಜೀವನದಲ್ಲಿ ಬರತಕ್ಕಂತಹ ಸಂಕಷ್ಟದಲ್ಲಿ 60ರ ಸಂಕಷ್ಟವೂ ಒಂದು. ಈ 60ರ ಸಂಕಷ್ಟದ ಕಾಲದಲ್ಲಿ ಉಗ್ರರಥ ಹೇಳುವಂತಹ ಒಂದು ಮೃತ್ಯು ಮನುಷ್ಯನ ಶರೀರವನ್ನ ಏರ್ತಾನೆ. ಆ ಉಗ್ರ ಹೇಳುವಂತಹ ಮೃತ್ಯುವನ್ನ ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ 60ನೇ ವರ್ಷದಲ್ಲಿ ಷಷ್ಠಿ ಪೂರ್ತಿ ಶಾಂತಿಯನ್ನ ಮಾಡಿಕೊಳ್ಳಿ ಅಂತ
ಹಿರಿಯರು ಹೇಳಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮೃತ್ಯುಂಜಯ ಹೋಮ, ನವಗ್ರಹ ಹೋಮ, ಮಾರ್ಕಾಂಡೇಯ ಹೋಮ, ಜೊತೆಯಲ್ಲಿ ಸಪ್ತರ್ಷಿ ಹೋಮ ಇತ್ಯಾದಿಗಳನ್ನೆಲ್ಲವನ್ನು ಮಾಡಿಕೊಳ್ಳುವುದರಿಂದ ಬಂದಿರತಕ್ಕಂತಹ ಉಗ್ರ ಹೇಳುವಂತಹ ಮೃತ್ಯುವಿನ ದೋಷವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ 60 ವರ್ಷ, ಕೆಲವರಿಗೆ 65 ವರ್ಷ, ಕೆಲವರಿಗೆ 70 ವರ್ಷ, ಕೆಲವರಿಗೆ 75, ಕೆಲವರಿಗೆ 80, ಈ ರೀತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ನಿಮಗೆ ಆಯಾ ವರ್ಷಗಳ ಶಾಂತಿಯನ್ನು ಮಾಡಿಕೊಳ್ಳಿಕ್ಕೂ ಅವಕಾಶ ಇರತಕ್ಕಂಥದ್ದು. ನೀವು 60 ಶಾಂತಿ ಮಾಡ್ಕೊಳ್ಳಿ, 70 ಶಾಂತಿ ಮಾಡ್ಕೊಳ್ಳಿ, ಸಹಸ್ರ ಚಂದ್ರ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಅವಕಾಶ ಇದೆ. ಏನಾದ್ರೂ ನಿಮಗೆ ಮಾಡ್ಕೊಳ್ಬೇಕು, ಮನೆಯಲ್ಲಿ ಮಾಡ್ತಾ ಇಲ್ಲ, ಮನೆಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ವಯಸ್ಸಾಗಿದೆ, ಮನೆಯಲ್ಲಿ ಮಾಡುವವರಿಲ್ಲ, ಇಂತಹ ಸಂದರ್ಭ ಏನಾದ್ರೂ ಇದ್ದಲ್ಲಿ ನಿಮಗೆ ಅವಕಾಶ ಇದೆ ಅಂತ ಆದಲ್ಲಿ ನಾವು ಷಷ್ಠಿ ಪೂರ್ತಿ ಶಾಂತಿಯನ್ನ ಮಾಡಿಸ್ತಾ ಇದ್ದೇವೆ. ಈ ಎಲ್ಲ ಶಾಂತಿಗಳು ಜರುಗ್ತದೆ. ನಿಮಗೇನಾದ್ರೂ ಅಪೇಕ್ಷೆ ಇದ್ದಲ್ಲಿ ಕೆಳಗೆ ಬರ್ತಕ್ಕಂತಹ ನಂಬರ್ ಅನ್ನು ಸಂಪರ್ಕ ಮಾಡಿ ಬುಕ್ ಮಾಡ್ಕೊಳ್ಬಹುದು. ಆಗ ಶಾಂತಿಯಿಂದ ನಿಮಗೆ ಮನಃಶಾಂತಿ ಲಭಿಸ್ತದೆ, ಶುಭ ಉಂಟಾಗ್ತದೆ. ಆತ್ಮೀಯರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ಈ ಷಷ್ಠಿ ಪೂರ್ತಿ ಅಥವಾ ಈ 60 ವರ್ಷದ ಶಾಂತಿ, 70 ವರ್ಷದ ಶಾಂತಿ, 80 ವರ್ಷ ಇತ್ಯಾದಿ ಶಾಂತಿಗಳನ್ನು ಮಾಡಿಸಿಕೊಳ್ಳುವಲ್ಲಿ ಆನ್ಲೈನ್ ಅಲ್ಲೂ ಅವಕಾಶ ಇದೆ. ದೂರ ಇದ್ದವರಿಗೆ ಬರ್ಲಿಕ್ಕೆ ಅವಕಾಶ ಇಲ್ಲದೆ ಹೋದಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ಹೆಸರು ಇತ್ಯಾದಿಗಳನ್ನು ಕೊಡುವುದರ ಮೂಲಕವಾಗಿ ಅದರಲ್ಲೂ ಆನ್ಲೈನ್ ಅಲ್ಲೂ ಬುಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಪ್ರಸಾದವನ್ನು ನಿಮಗೆ ತಲುಪಿಸ್ತೇವೆ. ತಮಗೇನಾದರೂ ಅವಕಾಶ ಇದ್ದಲ್ಲಿ ಬುಕ್ ಮಾಡ್ಕೊಳ್ಬಹುದು. ನಂಬರ್ ಅನ್ನು ಉಪಯೋಗಿಸಿಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.